ಆರ್ಸಿಬಿ ಖರೀದಿಯ ಹಿಂದಿನ ನಿಜವಾದ ಉದ್ದೇಶ ಏನು? ಜೀವ ಹೋದ ಹೊತ್ತಲ್ಲಿ ಮದ್ಯದ ದೊರೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. 18 ವರ್ಷಗಳ ಬಳಿಕ ಖಾಸಗಿ ಸಂದರ್ಶನದಲ್ಲಿ ಮಲ್ಯ ಮಾತನಾಡಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ವಿಜಯ್ ಮಲ್ಯ ಬ್ಲಾಸ್ಟಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಯ ಪ್ಲಾನ್ ಕೇಳಿದ್ರೆ ಫ್ಯಾನ್ಸ್ ಅಲ್ಲ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಕೊಹ್ಲಿಯನ್ನ ಖರೀದಿ ಬಗ್ಗೆ ಕೊನೆಗೂ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮಲ್ಯ. 18 ವರ್ಷಗಳ ಬಳಿಕ ಈ ಒಂದು ಸ್ಫೋಟಕ ವಿಚಾರವನ್ನ ಅವರು ಹೇಳಿದ್ದಾರೆ. 18 ವರ್ಷಗಳ ಬಳಿಕ ಖಾಸಗಿ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ವಿಜಯ್ ಮಲ್ಯ ಹೇಳಿರುವಂತದ್ದು. ಮಲ್ಯ ಪ್ಲಾನ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಿ. ಕೊಹ್ಲಿ ಖರೀದಿ ಬಗ್ಗೆ ಕೊನೆಗೂ ಸತ್ಯವನ್ನ ಬಾಯ್ ಬಿಟ್ಟಿದ್ದಾರೆ ಮಲ್ಯ. ಆರ್ಸಿಬಿ ಖರೀದಿಯ ಹಿಂದಿನ ನಿಜವಾದ ಉದ್ದೇಶ ಏನಾಗಿತ್ತು ನಿಜವಾದ ಉದ್ದೇಶ ಅನ್ನೋದರ ಬಗ್ಗೆ ಮಾತಾಡಿದ್ದಾರೆ. ಜೀವ ಹೋದಂತಹ ಹೊತ್ತಲ್ಲಿ ಮದ್ಯದ ದೊರೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. 18 ವರ್ಷಗಳ ಬಳಿಕ ಖಾಸಗಿ ಸಂದರ್ಶನವೊಂದರಲ್ಲಿ ಮಲ್ಯ ಮಾತನಾಡಿದ್ದಾರೆ. ಕೊಹ್ಲಿ ಖರೀದಿಯ ಬಗ್ಗೆ ಕೂಡ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮಲ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪಾ ನೇರ ಸಂದರ್ಶನದಲ್ಲಿದ್ದಾರೆ. ರೂಪಾ, ಏನು ಆರ್ಸಿಬಿ ಖರೀದಿಯ ಹಿಂದಿನ ನಿಜವಾದ ಉದ್ದೇಶ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ 11 ಜನರ ಬಲಿ ಏನಾಗಿದೆ? ರಾಯಲ್ ಚಾಲೆಂಜರ್ಸ್ ತಂಡ ಗೆದ್ದಂತಹ ಸಂಭ್ರಮದ ಏನು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಡ್ಕಾಸ್ಟ್ ಒಂದರಲ್ಲಿ ವಿಜಯ್ ಮಲ್ಯ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. 18 ವರ್ಷಗಳ ಬಳಿಕ ಖಾಸಗಿ ಸಂದರ್ಶನದಲ್ಲಿ ಮಲ್ಯ ಮಾತನಾಡಿದ್ದಾರೆ. ಬ್ರಾಂಡ್ ಗುಣಮಟ್ಟದ ಸಂಕೇತವಾಗಿ ರಾಯಲ್ ಚಾಲೆಂಜ್ ಹೇಗೆ ಬಂತು ಅನ್ನುವ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಆರ್ಸಿಬಿ ಖರೀದಿಸಲು ಕಾರಣ ಕ್ರೀಡಾ ಸ್ಫೂರ್ತಿ ಅಲ್ಲ, ಪ್ಯೂರ್ಲಿ ಬಿಸ್ನೆಸ್ ಅನ್ನೋದನ್ನ ಹೇಳಿದ್ದಾರೆ. ರಾಯಲ್ ಚಾಲೆಂಜ್ ವಿಸ್ಕಿ ಪ್ರಚಾರಕ್ಕೆ ಆರ್ಸಿಬಿ ತಂಡ ಖರೀದಿಯನ್ನ ಮಾಡಲಾಗಿತ್ತು ಅನ್ನುವ ವಿಚಾರವನ್ನ ಮಲ್ಯ ತಿಳಿಸಿದ್ದಾರೆ. ಕ್ರಿಕೆಟ್ ಪ್ರೀತಿ ಇಲ್ಲ, ಬರೀ ಪ್ರಚಾರದ ಗಿಮಿಕ್ ಆಗಿತ್ತು ಅದು ಅಂತ ಮಲ್ಯ ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಎಂಬ ಹೆಸರಿನ ಪ್ರಚಾರಕ್ಕೆ ಟೀಮ್ ಅನ್ನ ಬಳಸಿಕೊಳ್ಳಲಾಗಿತ್ತು. ಈ ಒಂದು ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಪದವನ್ನ ಬಳಸಿಕೊಳ್ಳಲಾಗಿತ್ತು. ಪಾಡ್ಕಾಸ್ಟ್ ನಲ್ಲಿ ವಿಜಯ್ ಮಲ್ಯ ನೀಡಿರುವಂತಹ ಮಾಹಿತಿ ಇದು. ಮದ್ಯದ ಬ್ರ್ಯಾಂಡಿಂಗ್ ಜೊತೆ ಸ್ಥಳೀಯ ಭಾವನೆಯ ಬೆಸುಗೆಯನ್ನ ಮಾಡಿ ರಾಯಲ್ ಚಾಲೆಂಜರ್ಸ್ ತಂಡವನ್ನ ಕಟ್ಟಿದ ಬಗೆಯನ್ನ ಮಲ್ಯ ತಿಳಿಸಿದ್ದಾರೆ. ಬ್ರ್ಯಾಂಡ್ ಗುಣಮಟ್ಟದ ಸಂಕೇತವಾಗಿ ರಾಯಲ್ ಚಾಲೆಂಜ್ ಹೇಗೆ ಹೆಸರು ಮಾಡಿತ್ತು, ಹೇಗೆ ಅದು ಮುನ್ನೆಲೆಗೆ ಬರಬೇಕು, ಹೇಗೆ ಇನ್ನಷ್ಟು ಪ್ರಚಾರವನ್ನ ಗಿಟ್ಟಿಸಿಕೊಳ್ಬೇಕು ಅನ್ನುವ ಉದ್ದೇಶದಿಂದ ರಾಯಲ್ ಚಾಲೆಂಜರ್ಸ್ ತಂಡವನ್ನ ಖರೀದಿ ಮಾಡಿದ ವಿಚಾರವನ್ನು ಕೂಡ ಮಲ್ಯ ತಿಳಿಸಿದ್ದಾರೆ. ಆರ್ಸಿಬಿ ಖರೀದಿಯ ಹಿಂದಿನ ನಿಜವಾದ ಉದ್ದೇಶವನ್ನ ಪಾಡ್ಕಾಸ್ಟ್ ಒಂದರಲ್ಲಿ ಮಲ್ಯ ತಿಳಿಸಿದ್ದಾರೆ. ಅದು ಕೂಡ ತಂಡ ಕಟ್ಟಿ 18 ವರ್ಷಗಳಾದ ಬಳಿಕ 2008ರಲ್ಲಿ ತಂಡವನ್ನ ರಚನೆ ಮಾಡಲಾಗುತ್ತೆ. ನಂತರದಲ್ಲಿ ಈಗ ಈ ಒಂದು ವಿಚಾರವನ್ನ ಮಲ್ಯ ತಿಳಿಸಿದ್ದಾರೆ. ಪಾಡ್ಕಾಸ್ಟ್ ನಲ್ಲಿ ವಿಜಯ್ ಮಲ್ಯ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಯ ಪ್ಲಾನ್ ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಅದು ಹೇಗಿತ್ತು, ಹೇಗೆ ಕಟ್ಟಿದ್ವಿ ರಾಯಲ್ ಚಾಲೆಂಜ್ ಅನ್ನುವಂತಹ ಬ್ರ್ಯಾಂಡ್ ನೇಮ್ ಅನ್ನ ಪ್ರಚಾರ ಮಾಡುವ ಉದ್ದೇಶದಿಂದ ಅವರ ಏನು ರಾಯಲ್ ಚಾಲೆಂಜ್ ವಿಸ್ಕಿ ಪ್ರಚಾರಕ್ಕೆ ಆರ್ಸಿಬಿ ತಂಡವನ್ನ ಅವರು ಖರೀದಿ ಮಾಡಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪಾಡ್ಕಾಸ್ಟ್ ನಲ್ಲಿ ಏನ್ ಮಾತನಾಡಿದ್ದಾರೆ ಒಂದ್ಸಲಿ ಕೇಳಿಸ್ಕೊಂಬರೋಣ. I just acquired Shaw Wallace, and one of the biggest brands that I acquired was Royal Challenge whiskey. And I was thinking of ways and means of now taking Royal Challenge whiskey to the next level, which required a lot of marketing, innovation, thinking. And at the time the IPL was conceived, I was actually sitting on the BCCI committee as a representative of the Karnataka State Cricket Association, and I was very impressed with the pitch that Lalit Modi made to the BCCI committee about this league. And of course he was working through jumping through the hoops. BCCI was quite bureaucratic at that time.
But nevertheless, he called me one day and said, okay, fine, we're ready to go. Teams are going to be auctioned. Are you going to buy? And I thought to myself, I said, wow, in a country where cricket is a religion, what better platform can I have to promote my brands than through an IPL franchise? And I got greedy. I wanted one for Kingfisher and one for Royal Challenge, my whiskey brand. Okay. He said, no, you cannot possibly have two. You can only have one. Anyway, bidding time came. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪಾ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ರೂಪಾ, 18 ವರ್ಷಗಳ ಬಳಿಕ ಇಲ್ಲಿ ದೇಶದಿಂದ ಕಣ್ಮರೆ ಆಗಿರುವಂತಹ ಮಲ್ಯ, ಈ 11 ಸಾವುಗಳು ಏನು ನಡೀತಲ್ಲ, ಈ ಸಂದರ್ಭದಲ್ಲಿ ಹೊರಗಡೆ ಬಂದು ಪಾಡ್ಕಾಸ್ಟ್ ನಲ್ಲಿ ಹೇಳಿಕೆ ನೀಡಿರುವಂತಹ ಸ್ವಾರಸ್ಯವಾದ್ರೂ ಏನು? ಪ್ರಮುಖವಾಗಿ 18 ವರ್ಷಗಳ ನಂತರ RCB ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಇದರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಆಘಾತ ಎದುರಾಗುತ್ತೆ ಅಂತ ನಾವು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. 11 ಜನರ ಸಾವು ನಮ್ಮನ್ನೆಲ್ಲ ಕೂಡ ಒಂದು ಕಡೆ ಖುಷಿ ಪಡಬೇಕು, ಮತ್ತೊಂದು ಕಡೆ ದುಃಖ ಪಡಬೇಕು ಅನ್ನುವಂಥದ್ರಲ್ಲಿ ದಿನನಿತ್ಯ ಕಾಡ್ತಾ ಇದೆ. ಅದರಲ್ಲೂ ಕೂಡ ಇದರ ಮಧ್ಯೆ ವಿಜಯ್ ವಿಠಲ್ ಮಲ್ಯ ಅವರ ಆ ಒಂದು ಸಂದರ್ಶನದ ಮುಖಾಂತರವಾಗಿ ಕೆಲವೊಂದಿಷ್ಟು RCBಯ ಹಾಗೆ RCB ಹುಟ್ಟಿದ ರೋಚಕತೆಯ ಹಿಂದಿನ ರಹಸ್ಯವನ್ನ ಬಿಚ್ಚಿಟ್ಟಿರುವಂಥದ್ದು ಒಂದು ಕಡೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕೂಡ ಹೆಚ್ಚಿಸುವ ರೀತಿ ಇತ್ತು. ವಿಜಯ್ ಮಲ್ಯ ಅವರು ಪ್ರಮುಖವಾಗಿ ನಮ್ಮ ಕರ್ನಾಟಕದವರೇ, ಮಂಗಳೂರಿನ ಭಾಗದವರು. ಸೊ ಒಬ್ಬ ದೊಡ್ಡ ಉದ್ಯಮಿ ಕೂಡ ಹೌದು. ಅದರ ಜೊತೆಗೆ ತಮ್ಮ ಬಹಳ ಐಷಾರಾಮಿ ಜೀವನಕ್ಕೋಸ್ಕರ ಸಾಲವನ್ನ ಮಾಡಿಕೊಂಡು ಭಾರತದಿಂದ ಪಲಾಯನ ಮಾಡಿದಂಥವರು ಲಂಡನ್ ನಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. RCBಯ ಖರೀದಿ ಹಾಗೆ RCB ಹುಟ್ಟಿದ್ದು ಹೇಗೆ, RCB ಅಂತಾನೆ ಹೆಸರಿಡಬೇಕಾಗಿರುವಂತಹ ಹಿಂದಿನ ಕಹಾನಿ ಏನಿತ್ತು ಅಂತ ನೋಡಿ. ಪ್ರಮುಖವಾಗಿ 2008ರಲ್ಲಿ ಈ IPL ಶುರುವಾದಂತಹ ಸಂದರ್ಭದಲ್ಲಿ 3 ಫ್ರಾಂಚೈಸಿಯನ್ನ ಮುನ್ನಡೆಸಲಾಗುತ್ತೆ. ಅದರಲ್ಲಿ ಮುಂಬೈ ಇಂಡಿಯನ್ ಅನ್ನ ನಾನು ಖರೀದಿ ಮಾಡಲೇಬೇಕು ಅನ್ನುವಂಥದ್ದು ವಿಜಯ್ ಮಲ್ಯ ಅವರ ಹಠ ಆಗಿರುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಬಂದಂತ ಅಂಬಾನಿ ಬ್ರ್ಯಾಂಡ್ ಏನಿರುತ್ತಪ್ಪ ಅಂತಂದ್ರೆ ಈ ಮುಂಬೈ ಇಂಡಿಯನ್ಸ್ ಖರೀದಿ ಅವ್ರ ಪಾಲಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಸುಮಾರು 600ರಿಂದ 700 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು RCBಯನ್ನ ತಮ್ಮ ತಂಡವನ್ನಾಗಿ ನೇಮಕ ಮಾಡ್ಕೊಳ್ತಾರೆ ವಿಜಯ್ ಮಲ್ಯ ಅವರು. ಸೊ ಅದಾದ ನಂತರವಾಗಿ ಆ ಟೀಮ್ಗೊಂದು ಹೆಸರಿಡಬೇಕಿತ್ತಲ್ವಾ, RCB ಅನ್ನುವಂತ ಹೆಸರಿಗೆ. ಸೊ ಮೊದಲೇ ಮದ್ಯದ ಬಿಸ್ನೆಸ್ ಅನ್ನ ಹೊಂದಿದಂತಹ ವಿಜಯ್ ಮಲ್ಯ ಅವರಿಗೆ ತಮ್ಮ ಬ್ರ್ಯಾಂಡ್ ಹೆಚ್ಚಿಗೆ ಮಾಡ್ಕೊಳ್ಬೇಕು, ಹಾಗೆ ಅದರ ಜೊತೆಗೆ ಕೆಲವೊಂದಿಷ್ಟು ಸೌಕರ್ಯದ ವಿಚಾರವಾಗಿ ಪ್ರಚಾರ ಮಾಡಬೇಕಿತ್ತು. ಈ UB ಬ್ರಾಂಚ್ ಅಡಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ಮದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅದನ್ನ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆಲೋಚನೆಯನ್ನ ಮಾಡಿದಂತಹ ವಿಜಯ್ ಮಲ್ಯ ಅವ್ರು ಏನ್ ಮಾಡ್ತಾರೆ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ರೀತಿಯಲ್ಲಿ ಆ ಒಂದು ಟೀಮ್ಗೆ ರಾಯಲ್ ಚಾಲೆಂಜರ್ಸ್ ಅಂತ ಇಡ್ತಾರೆ. ತಮ್ಮ ಮಧ್ಯದ ಬಿಸಿನೆಸ್ಗೂ ಕೂಡ ರಾಯಲ್ ಚಾಲೆಂಜರ್ ಅಂತ ಮೊದಲೇ ಇರುತ್ತೆ. ಈ ಬೆಂಗಳೂರು ಹೇಗೆ ಸೇರ್ಪಡೆ ಆಯ್ತು ಅನ್ನುವಂತಹ ವಿಚಾರವಾಗಿ ಗಮನಿಸೋದಾದ್ರೆ ಎಲ್ಲ ಒಂದು ಕಡೆ ಕರ್ನಾಟಕ ಮೂಲದಾಗಿರುವಂತಹ ವಿಜಯ್ ಮಲ್ಯ ಅವರು ಕರ್ನಾಟಕದ ಮೇಲೆ ಬಹಳ ರೀತಿಯಲ್ಲಿ ಒಂದು ವಿಶ್ವಾಸ ಗೌರವವನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಬೆಂಗಳೂರು ಸೇರ್ಕೊಂಡ್ರೆ ಎಲ್ಲ ಒಂದು ಕಡೆ ಈ ಒಂದು ತಮ್ಮ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅದ್ರ ಜೊತೆಗೆ ಈ ಒಂದು ಟೀಮ್ ಕೂಡ ಬೆಳವಣಿಗೆ ಆಗುತ್ತೆ ಅಂತ. ಟೀಮ್ ಮೇಲೆ ಹೇಗೆ ಆತ್ಮವಿಶ್ವಾಸ ಬಂತು ಇವರಿಗೆ, ಗೆಲ್ಲೋದಕ್ಕೆ ಮುಂಚಿತವಾಗಿ ಒಂದು ಟೀಮ್ ಮೇಲೆ ಹೇಗೆ ಆತ್ಮವಿಶ್ವಾಸ ಇಟ್ಕೊಳ್ತಾರೆ ಅಂದ್ರೆ ಅಲ್ಲಿ ಇದ್ದಂತಹ ಶಕ್ತಿ ಒಂದೇ ಕೊಹ್ಲಿ. ಸೊ ಪ್ರಮುಖವಾಗಿ ಕೊಹ್ಲಿ ಅವರ ಆಟವನ್ನ ಗಮನಿಸಿರ್ತಾರೆ ವಿಜಯ್ ಮಲ್ಯ ಅವರು. ತಮ್ಮ ತಂಡಕ್ಕೆ ಅವರನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಮಾಡಿ ಫೈನಲಿ ಪಡೆದುಕೊಳ್ತಾರೆ. ಯಾವಾಗ ಕೊಹ್ಲಿ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅನ್ನ ಪ್ರವೇಶ ಮಾಡ್ತಾರೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವಿನಾಭಾವ ನಂಟನ್ನ ಅದೇ ರೀತಿಯಾಗಿ ಕೊಹ್ಲಿ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ನಂಟನ್ನ ಇವತ್ತು ಪ್ರಖರವಾಗಿ ಬಿಡಿಸಿಟ್ಟಿದ್ದಾರೆ ವಿಜಯ್ ಮಲ್ಯ ಅವರು. ಕೊಹ್ಲಿ ಅವರ ಆ ಒಂದು ಸೇವೆ, ಆ ಒಂದು ಧೈರ್ಯ, ಆ ಒಂದು ಮನೋಭಾವ, ಕರ್ನಾಟಕದ ಮೇಲಿರುವಂತ ಅವರಿಗೆ ವಿಶ್ವಾಸ ಎಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಬಿಚ್ಚಿಟ್ಟಿರುವಂತದ್ದು. ಈ RCBಯ ಹುಟ್ಟುವಿಕೆ, RCBಯ ಗೆಲ್ಲುವಿಕೆ ಪ್ರತಿ ಬಾರಿಯೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ರು ಮಾಜಿ ಮಾಲೀಕ ವಿಜಯ್ ಮಲ್ಯ ಅವರು. ಆದ್ರೆ ಪ್ರಮುಖವಾಗಿ ಈ ಬಾರಿ 18ನೇ ವರ್ಷ ಅದಾದ ನಂತರವಾಗಿ ಎಲ್ಲೋ ಒಂದು ಕಡೆ ಬಹಳ ಖುಷಿಯಲ್ಲಿ ಹೇಳ್ಕೊಂಡಿದ್ದಾರೆ, ಅಂತೂ ಇಂತೂ ಫೈನಲಿ ಟ್ರೋಫಿ ನಮ್ಮ ಕೈಗೆ ಬಂದಿದೆ ಅಂತ. ಈ ಸಂದರ್ಭದಲ್ಲಿ ನಾನು ಮಾಲೀಕ ಆಗಿರ್ಬೇಕಿತ್ತು ಅಂತ ಹುಟ್ಟು ಹಾಕಿದಂತಹ ಹುಟ್ಟುಕಾರ ಎಲ್ಲೋ ಒಂದು ಕಡೆ ಕೂತ್ಕೊಂಡು ತನ್ನ ತಂಡದ ವಿಚಾರವಾಗಿ ಬಹಳ ಸಂತಸವನ್ನ ವ್ಯಕ್ತಪಡಿಸುವಂಥದ್ದು ಬಹಳ ಖುಷಿನೇ. ನೋಡಿ, ಸುಮಾರು 2016ರಲ್ಲಿ ತಮ್ಮ ಲ್ಯಾವಿಶ್ ಲೈಫ್ ಅನ್ನ ನಡೆಸೋದಕ್ಕೆ ಸಾಕಷ್ಟು
ಕೋಟ್ಯಾಂತರ ರೂಪಾಯಿ ಅಂದ್ರೆ 9,000 ಕೋಟಿ ರೂಪಾಯಿ ಸಾಲವನ್ನ ಮಾಡಿಕೊಂಡು ವಿಜಯ್ ಮಲ್ಯ ಅವರು ದೇಶವನ್ನ ಬಿಟ್ಟು ಹೋಗ್ತಾರೆ. ಅದಾದ ನಂತರವಾಗಿ ಲಂಡನ್ ನಲ್ಲಿ ನೆಲೆಸ್ತಾರೆ. ಸೊ ರಾಜ್ಯದ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರತಿಷ್ಠಿತ ಬ್ಯಾಂಕ್ಗಳು ಇನ್ನೂ ಕೂಡ ಅವ್ರನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳುವಂತಹ ವಿಚಾರವಾಗಿ ಕಾನೂನು ಹೋರಾಟವನ್ನ ಮುಂದುವರಿಸ್ತಿದ್ದಾರೆ ವಿಜಯ್ ಮಲ್ಯ ಅವರು, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇದೇ ವಿಚಾರವಾಗಿ ವಿಜಯ್ ಮಲ್ಯ ಅವರನ್ನ ಕೂಡ RCB ಫ್ಯಾನ್ಸ್ ಗಳು ನೆನಪು ಮಾಡ್ಕೊಂಡಿದ್ದಾರೆ. ಅವರು ಹಾಕಿದಂತ ಒಂದು ಪೋಸ್ಟ್ಗೆ ನೀವು ವಾಪಸ್ ಬನ್ನಿ ಸರ್, ನಾವೆಲ್ಲರೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ. 3 ಅಲ್ಲ 4 ದಿನ ಮುಗಿದ್ರು ಕೂಡ ಇನ್ನು RCB ಅಭಿಮಾನಿಗಳ ಸಂಭ್ರಮಕ್ಕೆ ಕೊನೆ ಆಗಿಲ್ಲ. ಪ್ರತಿನಿತ್ಯ ಕೂಡ ಆಚರಿಸ್ತಾನೆ ಇದ್ದಾರೆ. ಯಾವ ಒಂದು ಅಂದ್ರೆ ವರ್ಲ್ಡ್ ಕಪ್ ಗೆದ್ದಂತ ಸಂದರ್ಭದಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಖುಷಿಯನ್ನ ನಾವು ನೋಡಿರ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಬೇಸರ ಏನಪ್ಪಾ ಅಂದ್ರೆ ಈ ಖುಷಿಯ ಜೊತೆಗೆ ಆ ಒಂದು ದುಃಖ ಅಂಟ್ಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. 18 ವರ್ಷಗಳ ನಂತರ ಬಂದಂತ ಕೈಗೆ ಟ್ರೋಫಿ ಖುಷಿನೂ ಕೊಟ್ಟಿದೆ, ದುಃಖನೂ ಕೊಟ್ಟಿದೆ. ಖುಷಿ ಅನ್ನೋದಕ್ಕಿಂತ ದುಃಖನೇ ಜಾಸ್ತಿ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಈ ವಿಜಯ್ ಮಲ್ಯ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ವಿದ್ಯಾ. ಅದರಲ್ಲೂ ಕೂಡ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ಒಂದು ವಿಜಯ್ ಮಲ್ಯ ಅವರಿಗೆ ಮೊದಲು ಬೆಂಗಳೂರು ಟೀಮ್ ಅನ್ನ ತೆಗೆದುಕೊಳ್ಬೇಕು ಅನ್ನುವ ಆಸೆನೇ ಇರಲಿಲ್ಲ ಅವರಿಗೆ. ಯಾಕಂದ್ರೆ ಕೆಲವೊಂದಿಷ್ಟು ಪ್ಲೇಯರ್ಸ್ ವಿಚಾರವಾಗಿ ಮುಂಬೈ ಟೀಮ್ ಖರೀದಿ ಮಾಡುವ ವಿಚಾರವಾಗಿ ಬಹಳ ಆಸೆನೇ ಇತ್ತು. 3ರಲ್ಲಿ 1 ಕೂಡ ತಮ್ಮ ಪಾಲಾಗಬೇಕಿತ್ತು ಅಂತ. ಆದ್ರೆ ವಿಜಯ್ ಮಲ್ಯ ಅವರ ಐಷಾರಾಮಿ ಜೀವನ ಹೇಗಿತ್ತಪ್ಪ ಅಂದ್ರೆ ಅವರ ಕೆಲವೊಂದಿಷ್ಟು ವಿಚಾರವಾಗಿ ಮಾತನಾಡಬೇಕು ಅಂತಂದ್ರೆ ವಿಮಾನಗಳ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳನ್ನ ಒದಗಿಸೋದಾಗಿರ್ಬೋದು, ಅದರ ಜೊತೆಗೆ ಅವರ UB ಬ್ರ್ಯಾಂಡ್ ಮುಖಾಂತರವಾಗಿ ಮದ್ಯದ ಮಾರಾಟ ಆಗಿರ್ಬೋದು, ಕಾರುಗಳ ಲ್ಯಾವಿಶ್ ಲೈಫ್ ಆಗಿರ್ಬೋದು, ಸಾಕಷ್ಟು ರೀತಿಯಲ್ಲಿ ಒಂದ್ ರೀತಿ ಯಾರು ಕೂಡ ಎಂಜಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ತಮ್ಮ ಲೈಫ್ ಗಳನ್ನ ಉದ್ಯಮಿಗಳು. ಅಷ್ಟರ ಮಟ್ಟಿಗೆ ತಮ್ಮ ಲೈಫ್ ಅನ್ನ ಎಂಜಾಯ್ ಮಾಡದಂತವ್ರು ವಿಜಯ್ ಮಲ್ಯ ಅವರ ಲ್ಯಾವಿಶ್ ಲೈಫಿನ ವಿಚಾರವಾಗಿ ಮಾತಾಡೋದಕ್ಕೆ ಪದಗಳೇ ಸಿಗೋದಿಲ್ಲ. ಸೊ ಹಾಗಾಗಿ ಅವರ ಲ್ಯಾವಿಶ್ ಲೈಫಿಗೆ ಬಲಿಯಾದಂತಹ ಮಲ್ಯ ಅವರು ಇವತ್ತು ಭಾರತದಿಂದ ಪಲಾಯನ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 9,000 ಕೋಟಿ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದಾರೆ. ಇದು ಬೇಸರದ ವಿಚಾರ. ಏನಪ್ಪಾ ಅಂದ್ರೆ RCB ಗೆದ್ದಂತಹ ಸಂದರ್ಭದಲ್ಲಿ ಮಾಜಿ ಮಾಲೀಕ ಜೊತೆಗಿದ್ದಿದ್ರೆ ಬಹಳ ಖುಷಿ ಆಗ್ತಿತ್ತು ಅಂತ ಅವರ ಮಗ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ RCB ಗೆದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಮತ್ತೊಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಹ್ಲಿ ಜೊತೆಗೆ ಇನ್ನಿತರೆ ಆಟಗಾರರನ್ನ RCBಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರಲಿಲ್ಲ, RCB ಟೀಮಿಗೆ ಸೇರಿಸ್ಕೊಳ್ತಿದೆ ಅಂತ. ಅದು ಬೂಮ್ರಾ, ಅದ್ರ ಜೊತೆಗೆ ನಮ್ಮ ಕನ್ನಡಿಗ KL ರಾಹುಲ್ ಆಗಿರ್ಬೋದು, ಕೆಲವೊಂದಿಷ್ಟು ಜನರ ಹೆಸರನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮುಖಾಂತರವಾಗಿ RCB ಟೀಮ್ ಅನ್ನ ಬಲಪಡಿಸ್ತಿದೆ. ಪ್ರತಿ ವರ್ಷನೂ ಕೂಡ RCB ಸೋಲ್ಬಾರ್ದಿತ್ತು, ಪ್ರತಿ ವರ್ಷನೂ ಕೂಡ ಕಪ್ ಗೆಲ್ಬೇಕು ಅನ್ನುವಂತಹ ವಿಶ್ವಾಸದ ಮುಖಾಂತರವಾಗಿ ನಾನು ಒಂದು ಸದೃಢವಾದಂತಹ ಟೀಮ್ ಅನ್ನ ರೆಡಿ ಮಾಡ್ತಿದ್ದೆ ಎನ್ನುವ ಮುಖಾಂತರವಾಗಿ ಕ್ರಿಕೆಟ್ ಅಭಿಮಾನವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೊದಲು ವಿಜಯ್ ಮಲ್ಯ ಅವರಿಗೆ ಕ್ರಿಕೆಟ್ ಮೇಲೆ ಅಭಿಮಾನ ಇರಲಿಲ್ಲ. ಏನಕ್ಕೋಸ್ಕರ ಈ ಕ್ರಿಕೆಟ್ ತಂಡವನ್ನ ಖರೀದಿ ಮಾಡೋದಕ್ಕೆ ಮುಂದೆ ಅಂದ್ರೆ ಒಂದೇ ಒಂದು ಅವರ ಮದ್ಯದ ಬ್ರ್ಯಾಂಡ್ ಅನ್ನ ಇಡೀ ಪ್ರಪಂಚದಾದ್ಯಂತ ಪ್ರಚಾರ ಮಾಡಬೇಕಾಗಿತ್ತು. ಅದರ ಜೊತೆಗೆ ಪ್ರಚಾರದ ವಿಚಾರವಾಗಿ ಈ ಜಾಹೀರಾತು ಅನ್ನುವಂಥದ್ದು ನೋಡಿ, ರಾಯಲ್ ಚಾಲೆಂಜರ್ಸ್ ನಾವೆಲ್ಲರೂ ಕೂಡ ಈಗಲೂ ಕೂಡ ಪಠಿಸ್ತೀವಿ. ಯಾವ್ದಾದ್ರು ಒಂದು ಮದ್ಯದ ಅಂಗಡಿಯಲ್ಲಿ ನೋಡಿದ್ರೆ ರಾಯಲ್ ಚಾಲೆಂಜ್ ಕೊಡಿ ಅಂತ ಕೇಳ್ತಾರೆ ಮದ್ಯ ಪ್ರಿಯರ್ಗಳು. ಅದ್ರ ಜೊತೆಗೆ ಈ RCB ವಿನ್ ಆದಂತಹ ಸಂದರ್ಭದಲ್ಲೂ ಕೂಡ ರಾಯಲ್ ಚಾಲೆಂಜ್ ಅನ್ನುವಂಥ ಮದ್ಯದ ಬಾಟಲ್ಗಳೇ ಅತಿ ಹೆಚ್ಚಾಗಿ ಸೇಲ್ ಆಗಿರುವಂಥದ್ದು. ಸೊ ಹೀಗಾಗಿ ತಮ್ಮ ಮದ್ಯದ ಆ ಒಂದು ಬಿಸಿನೆಸ್ ಹೆಚ್ಚುವಿಕೆಗಾಗಿ ದೂರದೃಷ್ಟಿಯನ್ನ ಹೊಂದಿದ್ರೆ ಇಲ್ಲಿ ಮಲ್ಯ ಅವರು. ಯಾವುದೇ ಕಾರಣಕ್ಕೂ ಅವರು ಕ್ರಿಕೆಟ್ ಅಭಿಮಾನಿ ಅಲ್ಲ, ಆದ್ರೆ ಪ್ರಮುಖವಾಗಿ ತಮ್ಮ ಬಿಸಿನೆಸ್ ಉತ್ತುಂಗಕ್ಕೆ ಏರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದುರಾಲೋಚನೆಯನ್ನ ಹೊಂದ್ಕೊಂಡು ಈ ಒಂದು ಟೀಮ್ ಖರೀದಿ ಮಾಡಿದಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಶುರುವಾದಂತ ಅವರ ಬಿಸ್ನೆಸ್ ಚೆನ್ನಾಗೇ ಹೋಗ್ತಿರುತ್ತೆ. ಆದ್ರೆ ಅವರ ಲ್ಯಾವಿಶ್ ಲೈಫ್ ಇಂದ ಅವರೇ ತಂದ್ಕೊಂಡಂತ ಕುತ್ತು ಕೊನೆಗೆ ಭಾರತದಿಂದ ಪಲಾಯನ ಮಾಡುವ ರೀತಿ ಮಾಡುತ್ತೆ. ಸೊ ಎಲ್ಲ ಒಂದು ಕಡೆ RCBಯ ಆ ರೋಚಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹುಟ್ಟುವಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಮಲ್ಯ ಅವರು ನೀಡಿದಂತ ಈ ಒಂದು ಹೇಳಿಕೆ ಎಲ್ಲೆಡೆ ಕೂಡ ವೈರಲ್ ಆಗ್ತಿದೆ ವಿದ್ಯಾ. ಓಕೆ, ಧನ್ಯವಾದಗಳು ರೂಪಾ ತಮ್ಮೆಲ್ಲ ಮಾಹಿತಿಗಾಗಿ.